ಬೋರ್ವೆಲ್ ಹಾಕ್ಸಿದ್ದೀನಿ. ಇವ್ರು ಯಾರು? ಇವ್ರು ಯಾಕೆ ಬರ್ತಾವ್ರೆ? ಅವರು ನೀವು ಇಲ್ಲಿ ಹಿಂಗೆ ಹೋಗಿ ಅಂತ ಹೇಳಿದ್ದು ನಾನು ನೋಡ್ಲಿಲ್ವಾ? ಬರ್ರಿ ಇಲ್ಲಿ ಒಂದು ನಿಮಿಷ, ಬರ್ರಿ ಇಲ್ಲಿ ಒಂದು ನಿಮಿಷ. ಏನಕ್ಕೆ ಬಂದ್ರಿ ನೀವು ಇಲ್ಲಿಗೆ? ಏನಕ್ಕೆ ಬಂದ್ರಿ ಇಲ್ಲಿಗೆ? ಅಲ್ಲಿ ಪಾಯಿಂಟ್ ಅಲ್ಲಿ ಬಂದಿದ್ದು ಸರ್. ಇಲ್ಲಿಗೆ ಏನಕ್ಕೆ ಬಂದ್ರಿ? ಇಲ್ಲಿಗೆ ಏನಕ್ಕೆ ಬಂದ್ರಿ? ಡ್ರೈವರ್ ತಿರ್ಸ್ಕೊಳಕ್ಕೆ ಗಾಡಿ ತಿರ್ಸ್ಕೊಳಕ್ಕೆ ಬಂದಿದ್ದೀವಿ. ತಿರ್ಸ್ಕೋಕ್ ಬಂದಿದ್ದ ಟ್ಯಾಂಕರ್ ಗಾಡಿ ಇಲ್ಲಿ ತಿರ್ಸ್ಕೋಕ್ ಬಂದಿದ್ದ? ಇಲ್ಲಿಗಿಲ್ಲ, ಇಲ್ಲಿ ನೀರು ತುಂಬ್ಸಕ್ ಬಂದ್ರಾ? ಇಲ್ಲಿ ನೀರು ತುಂಬ್ಸಕ್ ಬಂದ್ರ? ಇಲ್ಲಿ ಬಂದಿಲ್ಲ ಸರ್. ಮತ್ತೆ ಎಲ್ಲಿಗೆ ಬಂದ್ರಿ? ಆ ಕಡೆ ಬಂದಿದ್ವಿ, ಆ ಡೌನಲ್ಲಿ ಆ ಕಡೆ ನೀರು. ಮತ್ತೆ ಅವ್ರ್ಯಾರು ನಿಮ್ಮ ಕಡೆ ಕೈ ಸನ್ನೆ ಮಾಡಿ ತೋರಿಸಿದ್ರಲ್ಲ ಈ ಕಡೆಗೆ ಹೋಗಿ, ಅವ್ರ್ಯಾರು ನಿಮಗೆ? ಅವ್ರು ಯಾರು ನಮ್ಗೆ ಗೊತ್ತಾಗುತ್ತೆ ಸರ್. ಅವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಯಾರು ಅಂತ ಗೊತ್ತೇ ಇಲ್ವಾ? ಗೊತ್ತೇ ಇಲ್ವಾ ಏನ್ರಿ ಸರ್? ನಿಮ್ಗೆ ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತೀರಾ ಅವರು? ನೀವು ಯಾರು ಅಂತ ಗೊತ್ತೇ ಇಲ್ವಂತೆ? ಗೊತ್ತಿಲ್ವಾ? ಮತ್ತೆ ಆಗಲೇ ಕೈ ಮಾಡಿ ತೋರಿಸಿದ್ರಿ ಹೋಗಿ ಅಂತ. ಹಾಂ, ಯಾರ್ರೀ ನೀವ್ಯಾಕೆ ಹೇಳ್ತಿದ್ದೀರ ಅವರಿಗೆ ಹೋಗಿ ಅಂತ? ಒಂದು ನಿಮಿಷ ರೀ ಸರ್, ಇಲ್ಲಿ ಏನಕ್ಕೆ ಬಂದ್ರಿ ನೀವು? ಕನ್ನಡ ಬರಲ್ಲ ಸರ್, ಕನ್ನಡ ಬರಲ್ಲ ನಮ್ಗೆ. ಕನ್ನಡ ಬರಲ್ಲ, ಕನ್ನಡದಲ್ಲಿ ಹೇಳ್ತೀರಲ್ರಿ? ತೆಲುಗು ನಮ್ಮದು. ಮತ್ತೆ ಕನ್ನಡದಲ್ಲಿ ಮಾತಾಡ್ತಾ ಇರಲ್ಲ, ಕನ್ನಡ ಬರಲ್ಲ. ಸ್ವಲ್ಪ ಸ್ವಲ್ಪ ಅಷ್ಟೇ. ನೋಡಿ, ಇವರು ಬರ್ತಾ ಇದ್ರು, ಈ ಟ್ಯಾಂಕರ್ ಗಾಡಿ ಬರ್ತಾ ಇತ್ತು. ಬರ್ತಿರುವಂಥ ಸಂದರ್ಭದಲ್ಲಿ ಅವ್ರು ಅಲ್ಲೇ ಕೈಯಿಂದ ಸನ್ನೆ ಮಾಡಿದ್ರು. ಅವರು ನಾನೇ ಕಣ್ಣಾರೆ ನೋಡಿದೆ, ಲೈವಲ್ಲಿ ವಿಡಿಯೋದಲ್ಲಿದೆ ಸರ್. ಯಾಕೆ ಹಿಂಗೆ ಅಂತೀರಾ ನೀವು? ಹಾಂ ಸರ್, ಇಲ್ಲಿ ನಿಯಮ ಪಾಲನೆ ಮಾಡಬೇಕಷ್ಟೇ. ನಿಮಗೆ ಬರಗಾಲ ಬಂದರೆ ನೀರಿಲ್ಲ ಅಂತಂದರೆ ಅದಕ್ಕೆ ಸರ್ಕಾರ ಇದೆ, ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀವಿ. ನಾವು ಮಾಡ್ತೀವಿ, ಪ್ರಶ್ನೆ ಮಾಡ್ತೀವಿ. ನೀವು ಬರೋರ್ನ ನೀರು ಕೊಡ್ತೀನಿ. ಯಾರು ರೋಡ್ ಬರ್ತಾರೆ ಹೋಯ್ತಾರೆ. ಸರಿ ಆಯಿತು, ಓಕೆ. ಎಸ್, ಗಮನಿಸ್ತಾ ಇದ್ದೀರಾ? ಬರುವಂಥ ಟ್ಯಾಂಕರ್ಗಳನ್ನು ಕೂಡ ಸನ್ನೆ ಮುಖಾಂತರ ವಾಪಸ್ ಹೋಗಿ ಅಂತ ಹೇಳ್ತಾರೆ. ಜೊತೆಗೆ ಎಲ್ಲ ರೀತಿ ಲೈಸೆನ್ಸ್ ಇದೆ ಅಂತ ಹೇಳ್ತಾರೆ. ಕೇಳಿದ್ರೆ 2 ದಿನ ಆಗುತ್ತೆ, 3 ದಿನ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾದರೆ ಇಲ್ಲಿ ಬೆಂಗಳೂರಿನಲ್ಲಿ ನಡೀತಿರುವಂಥ ವಾಟರ್ ಮಾಫಿಯಾ ಇಲ್ಲಿ ನೀರು ದಾನ ಮಾಡಲಿ ಹಂಗಂತ ಅದನ್ನೇ ಮಾಫಿಯಾ ಮಾಡ್ಕೊಂಡು ಬದುಕುವಂಥ ನೆಸೆಸಿಟಿ ಏನಿಲ್ಲ. ಸೊ ಕಾದು ನೋಡೋಣ ಹಾಗಾದರೆ ಯಾವ ರೀತಿ ಇಲ್ಲಿ ನಡೀತಾ ಇದೆ. ಎಲ್ಲದಕ್ಕೂ ಕೂಡ ಲೈಸೆನ್ಸ್ ಇದೆಯಾ? ಎಲ್ಲದಕ್ಕೂ ಈಗ ಎಷ್ಟು ದಿನದಿಂದ ನೀರು ಸಪ್ಲೈ ಮಾಡ್ತೀರಾ? ನೋಡಿ, ಇನ್ನೂ ಹಾಕ್ಸಿದ್ದೀನಿ 15 ದಿವಸದಿಂದ. ಮತ್ತೆ ಇವ್ರೇನು ಹೇಳಿದ್ರು? ಏನು ಹೇಳಿದ್ರು? ಅಲ್ಲಲ್ಲ, ಇವ್ರೇನು ಹೇಳಿದ್ರು? ನೆನ್ನೆ ಮತ್ತೆ ಇವತ್ತು ವಾರಕ್ಕೆ ಒಂದೇ ದಿನ ಮಾತ್ರ ಅಂತ ಹೇಳಿದ್ರು. ಅವ್ರ ಮನೆಗೆ ತಗೊಂಡು ಹೋಯ್ತಾರೆ ಅವರು. ಈಗ ಒಂದು ವಾರದಿಂದ 2-3 ಲೋಡ್ ಹೊಡಿತಾವ್ರು ಅಷ್ಟೇ. ಅಲ್ಲ, ಮತ್ತೆ ನೀವೇನು ಹೇಳಿದ್ರಿ ನನಗೆ? ಒಂದೇ ದಿನ ಅಂತ ಹೇಳಿದ್ರಿ ತಾನೆ? ಸರ್, ಇಲ್ಲೇ ಮಾತುಗಳು ತುಂಬಾ ಬದಲಾಗ್ತಾ ಇದೆ. ಕೇಳಿ ಒಂದು ನಿಮಿಷ, ನಾನು ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅವ್ರು ಏನು ಹೇಳಿದ್ರಾಗ್ಲೇ ವಾರಕ್ಕೆ ಒಂದೇ ದಿನ ನೀರನ್ನ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಈಗೇನು ಹೇಳ್ತಾರೆ? 15 ದಿವಸದಿಂದ ಅಂತ ಅವ್ರು ಹೇಳ್ತಾರೆ. 15 ದಿವಸದಿಂದ ಅಂತ ಹೇಳ್ತಾರೆ. ನಾವು 15 ದಿವಸ ಬಂದೇ ಇಲ್ಲ ಸರ್. ಒಂದು ವಾರದಿಂದನೇ ಬರ್ತಾ ಇರೋದು. ವಾರಕ್ಕೆ ಒಂದೇ ದಿನ ಬರ್ತಾ ಇರೋದು. ಒಂದು ವಾರದಲ್ಲಿ 2 ಲೋಡ್ 3 ಲೋಡ್ ಹೊಡಿತಾರೆ. ವಾರದಲ್ಲಿ ನಿಮ್ಮ ಮನೆಗೆ ಅಂದ್ರಲ್ಲ ಸರ್? ನಿಮ್ಮೊಬ್ಬರು ಮನೆಗೆ, ನಮ್ಮ ಮನೆಗೊಂದು, ಆಮೇಲೆ ಆಮೇಲೆ ಅಷ್ಟೇ. ಆಮೇಲೆ ನಿಮ್ಮ ಮನೆಗೊಂದು, ನಿಮ್ಮ ದೊಡ್ಡಪ್ಪರ ಮನೆಗೊಂದು 3 ಟ್ಯಾಂಕ್ ಬೇಕಾ ಸರ್? ಮನೆಗಳಿಗೆ ಬೇಕು, ಬಾಡಿಗೆ ಮನೆಗಳಿದೆ, ಬೇಕು ಮನೆಗಳು ಬೇಕು. ಆಗ್ಲೇ ವಾರಕ್ಕೊಂದು ಅಂತ ಹೇಳಿದ್ರಿ. ಆಮೇಲೆ ನನ್ನ ಮನೆ, ನನ್ನ ತಮ್ಮನ ಮನೆ, ನಮ್ಮ ಅಣ್ಣನ ಮನೆ ಅಂತ ಹೇಳಿದ್ರಿ. ಈಗ ಅವ್ರು ಹೇಳ್ತಾರೆ 15 ದಿನದಿಂದ ಯಾರ್ಯಾರು ಬರ್ತಾರೆ ಸರ್? ಅವರೇ ಬರೋದು. ವಾರದಲ್ಲಿ 2 ದಿನ 3 ದಿನ ಒಂದೊಂದು 2 ಲೋಡ್ ಹೊಡ್ಕೊಂಡು ಹೋಗ್ತಾರೆ. ಅವ್ರು ಬೇಕಾದ್ರೆ ಅವ್ರ ಮನೆಗೆ ಹೋಗಿ ನೋಡ್ರಿ. ಈಗ ನಿಮ್ಮ ಮನೆ ನೀರು ನೀವು ಕೊಡ್ತಾ ಇದ್ದೀರಾ, ಆಯ್ತಾ? ಸೊ ನೀವು ಕಮರ್ಷಿಯಲ್ ಮಾಡಿಸ್ಕೊಂಡಿದ್ದೀರಾ, ಸರಿ, ಓಕೆ. ಈಗ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಗೃಹ ಬಳಕೆಗೆ ಮತ್ತು ಕೃಷಿ ಬಳಕೆಗೆ ಬಳಸಬೇಕಾದಂಥ ನೀರನ್ನು ಟ್ಯಾಂಕರ್ ಮುಖಾಂತರ ತೆಗೆದುಕೊಂಡು ಹೋಗಿ ಬೇರೆ ಕಡೆ ಒಂದು ರೀತಿಯಲ್ಲಿ 1000 ರೂಪಾಯಿ 2000 ರೂಪಾಯಿಗೆಲ್ಲ ಮಾರ್ತಿದ್ದಾರೆ. ವಾಟರ್ ಮಾಫಿಯಾ ನಡೀತಾ ಇದೆ ಅನ್ನುವಂಥ ಸುದ್ದಿ. ಸೊ ಕಾದೋಣ ಹಾಗಾದರೆ ಅವರು ಏನೆಲ್ಲ ಅವ್ರ ಹತ್ರ ಇದೆಯಂತೆ, ಕಮರ್ಷಿಯಲ್ ಮಾಡಿಸ್ಕೊಂಡಿದ್ದಾರಂತೆ. ಅದೇನೇನು ಮಾಡಿದ್ದಾರೆ, ಅದಕ್ಕೆಲ್ಲ ರೂಲ್ಸ್ ಇದೆಯಾ, ನಿಯಮ ಇದೆಯಾ, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಅಶ್ವಥ್ ವಿತ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗಾಗಲೇ ದೃಶ್ಯದಲ್ಲಿ ನೀವು ನೋಡಿರಬಹುದು ಯಾವ ರೀತಿಯಾಗಿ ವಾಟರ್ ಮಾಫಿಯಾ ನಡೀತಾ ಇದೆ. ಇದನ್ನ ಪ್ರಶ್ನೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ವಾಟರ್ ಮಾಫಿಯಾ ಮಾಡ್ತಾ ಇರುವಂತ ನೀರುಗಳರಲ್ಲೇ ಗೊಂದಲ. ಒಬ್ರು ಹೇಳೋದು ಯಾಕೆ ಬಂದೆ ಕೇಳಿದ್ರೆ ಯಾಕೆ ಬಂದೆ ಅಂತ ಗೊತ್ತಿಲ್ಲ. ಇನ್ನೊಬ್ರು ಅವ್ರನ್ನ ಕರ್ಕೊಂಡು ಬಂದವ್ರು ಹೇಳೋದು ಇಲ್ಲ ಇದಕ್ಕೆ ಬಂದಿದ್ದು, ವಾಟರ್ ತಗೊಳ್ಕೊಂಡು ಮಾರೋಕ್ ಬಂದಿದ್ವಿ ಅಂತ ಹೇಳೋದು. ಅವ್ರವ್ರೊಳಗೆ ಗೊಂದಲ. ಅದರಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಮಟ್ಟಿಗೆ ಈ ವಾಟರ್ ದಂಧೆ ನಡೀತಾ ಇದೆ ಎನ್ನುವಂಥದ್ದು. ಸೊ ಇದನ್ನೆಲ್ಲವನ್ನ ಗಮನಿಸಿದ್ರೆ ಎಲ್ಲ ಒಂದ್ ಕಡೆ ಸಮಸ್ಯೆನೇ ಇವರು ಬಂಡವಾಳವನ್ನ ಮಾಡ್ಕೊಂಡಿರುವಂಥದ್ದು. ಈ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೊರೋನಾನೇ ಬಂಡವಾಳ ಮಾಡ್ಕೊಂಡು ಒಂದಿಷ್ಟನ್ನ ದುಡ್ಡು ಮಾಡ್ಕೊಂಡ್ರಲ್ಲ, ಅದೇ ರೀತಿ ಜೀವ ಜಲವನ್ನೇ ಇಟ್ಕೊಂಡು ಹನಿ ಹನಿ ನೀರಿಗೂ ತಾಸ್ಕಾರವನ್ನು ಎದುರಿಸುವಂತ ಇಂಥ ಪರಿಸ್ಥಿತಿಯಲ್ಲಿ, ಹಾಹಾಕಾರ ಎದುರುವಂತ ಇಂಥ ಪರಿಸ್ಥಿತಿಯಲ್ಲಿ, ಅದು ಕೂಡ ಬ್ರ್ಯಾಂಡ್ ಬೆಂಗಳೂರು ಎನ್ಸ್ಕೊಂಡಿರುವಂತ ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ಕೂಡ ಇಂತಹ ಒಂದು ದುಸ್ಥಿತಿ ನಿರ್ಮಾಣವಾಗ್ತಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಯಾವ್ಯಾವುದೋ ಬಡವ್ರ ಬಗ್ರನ್ನ ಯಾಮಾರ್ಕೊಂಡು ಅವರಿಂದ ದುಡ್ಡು ಕಿತ್ಕೊಳ್ತಾರಂತ ಹೇಳಿದ್ರೆ ನಾಚಿಕೆ ಗಡಿನ ಪರಿಸ್ಥಿತಿ ಇದು. ನಾಚಿಕೆ ಆಗ್ಬೇಕು ಇಂಥವ್ರಿಗೆ, ಕ್ಷೇಮ. ಸೊ ಇಂಥದ್ದೇ ಒಂದು ಪ್ರಕರಣ ಇನ್ನೂ ಕೂಡ ಇದು ಮಾತ್ರ ಅಲ್ಲ, ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಜಿಲ್ಲಾದ್ಯಂತ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಜನಸಾಮಾನ್ಯರು.
ಬೆಂಗಳೂರಲ್ಲಿ ನೀರಿಗೆ ಅಭಾವ ಉಂಟಾಗಿದೆ. ಇದೇ ಸಮಯಕ್ಕೆ ಸರಿಯಾಗಿ ವಾಟರ್ ಟ್ಯಾಂಕರ್ಗಳು ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಾಫಿಯಾವನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ಬಹುತೇಕ ಎಲ್ಲ ಏರಿಯಾಗಳಲ್ಲೂ ಕೂಡ ವಾಟರ್ ಟ್ಯಾಂಕರ್ಗಳದ್ದೇ ಹಾವಳಿ. ರಾತ್ರಿ ಆದರೆ ಸಾಕು ಬಹುತೇಕ ಎಲ್ಲ ಪ್ರದೇಶಗಳಲ್ಲೂ ಕೂಡ ವಾಟರ್ ಟ್ಯಾಂಕರ್ಗಳು ನೀರನ್ನು ತುಂಬಿಸ್ಕೊಂಡು ಅಪಾರ್ಟ್ಮೆಂಟು ಮನೆಗಳಿಗೆ ತುಂಬಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ನಾವೇನಿವಾಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇದು ಕೂಡ ಒಂದು ವಾಟರ್ ಟ್ಯಾಂಕರ್ ಬರ್ತಾ ಇರುವಂಥದ್ದು. ಇವ್ರನ್ನ ಒಂದು ಸಲ ಕೇಳಿ ನೋಡ್ತೀನಿ. ಬ್ರದರ್, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗೆ ನೀರು? ಆರ್ ಆರ್ ನಗರ. ಹಾಂ. ಎಷ್ಟು ಒಂದು ಟ್ಯಾಂಕಿಗೆ? 1100. 1100. ಹಾಂ. ಇದು ಎಲ್ಲಿ ತುಂಬಿಸುವಂಥದ್ದು ನೀವು ನೀರನ್ನೆಲ್ಲ? ಬಳ್ಳಾಳಿ. ಹಾಂ. ಅಂದರೆ ಇದು ಪರ್ಮಿಷನ್ ಇದೆಯಾ, ಲೈಸೆನ್ಸ್ ಎಲ್ಲ ಇರುವಂಥದ್ದಾ? ಯಾವುದು ಇದಾ? ಲೈಸೆನ್ಸ್ ಏನಿಲ್ಲ, ಇಲ್ಲ ನಾರ್ಮಲ್ ಅಲ್ಲಿ ಅಪಾರ್ಟ್ಮೆಂಟಿಗೆ ಹಾಕ್ತಾ ಇದೀವಿ ನಾವು. ಅವ್ರು ಹೇಳಿದ್ರು ಹಂಗಾಗಿ ತಗೊಂಡು ಡೈಲಿ ನೈಟ್ ಹಾಕ್ತೀರಾ? ಡೇ ಟೈಮಲ್ಲಿ ಗಾಡಿಗಳು ಓಡಾಡ್ತಿರ್ತಾವಲ್ಲ, ಆಗಲ್ಲ. ಅದಕ್ಕೆ ಅವ್ರ ನೀರಿಲ್ಲಪ್ಪ ಒಂದು ಸ್ವಲ್ಪ ಅಂತ ಹೇಳೋದಕ್ಕೆ ಆಗ್ತಾ ಇರೋದು. ನೈಟ್ ಒಟ್ಟು ಎಷ್ಟು ಟ್ರಿಪ್ ಮಾಡ್ತೀರಾ? ಒಂದು 4 ಲೋಡ್ ಆಗ್ಬೇಕಾರೆ ಹೆಚ್ಚು ಕಡಿಮೆ ಅಷ್ಟೇ, 4 ಲೋಡ್. ನೀವೆಲ್ಲಿ ನೀರು ತುಂಬಿಸ್ಕೊಳ್ಳುವಂಥದ್ದು? ಬೋರ್ವೆಲ್ ಇದೆಯಾ? ಹಾಂ, ಅಲ್ಲಿ ಬೋರ್ ಇದೆ, ಗೊಲ್ಲಾಳಿಲಿ. ಒಂದು 20 ನಿಮಿಷ ಆಗುತ್ತೆ ಲೋಡು. ಗಾಡಿಗಳಿದ್ದರೆ ಲೇಟ್ ಆಗುತ್ತೆ, ಒಂದು 1 ಅವರ್ 2 ಅವರ್ ಆಗುತ್ತೆ. ಆ ಬೋರ್ವೆಲ್ ಇರುವಂಥದ್ದು ನಿಮ್ಮ ಮನೆದ್ದೇನಾ ಅಥವಾ ಹೆಂಗೆ? ಇಲ್ಲ, ಅವರು ಓನರ್ದೆ, ಅವರು ಕೊಡ್ತಾ ಇರೋದು. ಲೋಡಿಗೆ ಇಷ್ಟಂತ ಕೊಡ್ತಾಯಿದ್ದೀವಿ. ಅಲ್ಲ, ನೀವು ಅವ್ರಿಗೆ ಕೊಡಬೇಕಾ ಒಂದು ಲೋಡಿಗೆ? ಆ ಮನೆಯವರಿಗೆ ಯಾರ್ದು ಬೋರ್ವೆಲ್ ಇದೆ ಅವ್ರಿಗೆ ಕೊಡಬೇಕು. ಎಷ್ಟು ಕೊಡ್ತೀರಾ? ಅವರಿಗೆ 160 ರೂಪಾಯಿ ಕೊಡ್ತೀವಿ ಒಂದು ಲೋಡಿಗೆ. ನೀವು ಇದನ್ನು ಮಾರಾಟ ಮಾಡುವಂಥದ್ದು? 1100, 1000 ಅಷ್ಟೇ. 1100, 1000 ರೂಪಾಯಿ. ಇದು ಎಷ್ಟು ಲೀಟ್ರದ್ದು ಟ್ಯಾಂಕು? ಇದು 4,500. ಹ್ಞೂ. ನಿಮ್ಮ ಹೆಸರು? ಶರಣಬಸವ. ನೋಡಿ, ಇದು ವಾಟರ್ ಟ್ಯಾಂಕರ್ಗಳು ಬೆಂಗಳೂರಲ್ಲಿ ಯಾವ ರೀತಿ ರಾತ್ರಿ ವೇಳೆಯಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅನ್ನುವಂಥದ್ದಕ್ಕೆ ಒಂದು ಸಾಕ್ಷಿ. ಯಾಕೆಂತ ಹೇಳಿದರೆ ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ನೀರಿಗೆ ತೊಂದರೆ ಉಂಟಾಗಿರುವಂಥದ್ದು. ಅಂದರೆ ನೀರು ಕುಡಿಯೋದಕ್ಕೂ ಕೂಡ ಸಿಗ್ತಾ ಇಲ್ಲ. ಬಹುತೇಕ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಅಪಾರ್ಟ್ಮೆಂಟ್ಗಳಲ್ಲಿ ನೀರಿಗೆ ಸಿಕ್ಕಾಪಟ್ಟೆ ಅಭಾವ ಉಂಟಾಗಿರುವಂಥದ್ದು. ಹಾಗಾಗಿ ಟ್ಯಾಂಕರ್ಗಳ ಮೂಲಕ ಈ ರೀತಿ ನೀರನ್ನು ಸಪ್ಲೈ ಮಾಡುವಂಥ ಒಂದು ಕೆಲಸವನ್ನು ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ಈ ಒಂದು ವಾಟರ್ ಟ್ಯಾಂಕರ್ನ ನಡೆಸ್ತಾ ಇರುವಂತಹ ಮಾಲೀಕರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ನೋಡಿ ಯಾವ ರೀತಿಯಾಗಿ ವಾಟರ್ ಮಾಫಿಯಾ ನಡೀತಾ ಇದೆ ಇದನ್ನು ಪ್ರಶ್ನೆ ಮಾಡಿರುವಂತ ನನ್ನ ಕಲೀಗ್ ದಿವಿತ್ ಹಲ್ಸ್ಪಾಲ್ ಕೂಡ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ದಿವಿತ್. ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಈ ವಾಟರ್ ಮಾಫಿಯಾ ನಡೀತಾ ಇದೆ. ನೀವು ಕೂಡ ಸ್ಪಾಟಿಗೆ ಹೋಗಿದ್ರೆ? ಎಸ್, ಖಂಡಿತವಾಗ್ಲೂ ನಿಕೇಶ್, ಬಹಳ ಪ್ರಮುಖವಾಗಿ ನೋಡಿ, 2018ರಲ್ಲೇ ನೀತಿ ಆಯೋಗ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಈಗಾಗಲೇ ಅಂತರ್ಜಲ ಮಟ್ಟ ಕುಸಿದು ಹೋಗ್ತಾ ಇದೆ, ನೀರಿಲ್ಲ ಅಂತ. ಆದರೂ ಕೂಡ BBMP ಮತ್ತಷ್ಟು ಬೋರ್ವೆಲ್ಗಳನ್ನ ಕೊರೆಯೋದಕ್ಕೆ ಮುಂದಾಗಿತ್ತು. ಈ ಬೆನ್ನಲ್ಲೇ ಈಗಾಗಲೇ ನೀರಿಗೂ ಕೂಡ ಹಾಹಾಕಾರ, ಬರಗಾಲ ದೊಡ್ಡ ಮಟ್ಟದಲ್ಲಿ ಆವರಿಸ್ಕೊಂಡಿರೋದ್ರಿಂದ ಈಗ ಅವ್ರು ಏನು ಮಾಡ್ತಿದ್ದಾರೆ, ಮನೆಗಳಿಗೆ ಗೃಹ ಬಳಕೆಗೆ ಅಥವಾ ಕೃಷಿ ಬಳಕೆಗೆ ಅಂತ ಕೊಟ್ಟಂಥ ನೀರನ್ನು ಇವರು ಟ್ಯಾಂಕರ್ಗಳ ಮುಖಾಂತರ ತುಂಬಿಸ್ಕೊಂಡು 1500 ರೂಪಾಯಿ 2000 ರೂಪಾಯಿ ಈ ರೀತಿಯಾಗಿ ಮಾರಾಟವನ್ನು ಮಾಡ್ತಿದ್ದಾರೆ. ಆ ಮನೆಯವರಿಗೆ ಒಂದು ಟ್ಯಾಂಕರ್ಗೆ 150ರಿಂದ 200 ರೂಪಾಯಿಗೆ ಕೊಟ್ಟು ಆ ನೀರನ್ನು ತಗೊಳ್ತಾರೆ. ಅದನ್ನ ತಗೊಂಡು ಹೋಗಿ ಪ್ರತಿ ಮನೆ ಗಲ್ಲಿಗೂ ಕೂಡ ಹೋಗಿ ನೀರನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಈಗ ಬಂದಿರುವಂಥ ಬರಗಾಲವನ್ನು ಇಟ್ಕೊಂಡು ಇವರು ಈ ರೀತಿಯಾಗಿ ಮಾಫಿಯಾವನ್ನು ಶುರು ಮಾಡಿರೋದು. ಇದೊಂದು ಕಂಪ್ಲೀಟ್ ವಾಟರ್ ಮಾಫಿಯಾ. ಪ್ರಶ್ನೆ ಮಾಡೋದಕ್ಕೆ ಹೋದಂಥ ನಮಗೆ ಅಲ್ಲಿ ಬೇರೆ ರೀತಿಯಲ್ಲೇ ಉತ್ತರವನ್ನು ಕೊಟ್ಟರು. ಏನು ಮಾಡ್ತೀರಾ ಮಾಡ್ಕೊಳ್ಳಿ, ನಮ್ಮ ಇಷ್ಟ, ನಾವು ನೀರು ಕೊಡ್ತೀವಿ, ಬರಗಾಲಕ್ಕೆ ನೀರು ಕೊಡ್ತಾ ಇದ್ದೀವಿ, ಅದರಲ್ಲೇನು ತಪ್ಪು ಅಂತ ರೀತಿಯ ಕೆಲಸಗಳನ್ನ ಮಾಡಿದ್ರು. ನೀರನ್ನು ಕೊಡುವಂಥ ಕೆಲಸವನ್ನು ಮಾಡೋದಕ್ಕೆ ಸರ್ಕಾರ ಇದೆ, BBMP ಇದೆ, ಪಂಚಾಯಿತಿ ಇದೆ. ಆದರೆ ಗೃಹ ಬಳಕೆಗೆ ಕೊಟ್ಟಂತಹ ನೀರನ್ನು ಇವರು ತೆಗೆದುಕೊಂಡು ಹೋಗಿ 2000 ರೂಪಾಯಿ 3000 ರೂಪಾಯಿಗೆ ಇವರು ಮಾರಾಟ ಮಾಡ್ತಾರೆ ಅಂತಂದರೆ, ಹಾಗಾದರೆ ಪಂಚಾಯಿತಿ ಆಗಿರ್ಬೋದು ಅಥವಾ BBMP ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಯಾವ ರೀತಿ ಇಲ್ಲಿ ಎಚ್ಚೆತ್ಕೊಂಡು ಕೆಲಸವನ್ನು ಮಾಡ್ತಾ ಇದೆ. ಅವರಿಗೆ ಅಂದರೆ ನೀರಿಲ್ಲ ಅಂತಂದ ಸಂದರ್ಭದಲ್ಲಿ ಇವರು ಹೋಗಿ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಿತ್ತು. ಅಂದರೆ ಇವರು ನೀರು ಕೊಡಿಸುವಂಥ ಕೆಲಸವನ್ನು ಮಾಡಬೇಕಿತ್ತು. ಆದರೆ ಮನೆಗಳಿಗೆ ಬಳಸುವಂಥ, ಗೃಹ ಬಳಕೆಗೆ ಬಳಸುವಂಥ ನೀರನ್ನು ತಗೊಂಡೋಗಿ ಇವರು ಊರೂರು ಮನೆಗೆ ಹೋಗಿ ಮಾರ್ತಾರೆ ಅಂತಂದರೆ ಅಲ್ಲಿಗೆ BBMP ಯಾಕೆ ಕೈ ಕೊಟ್ಕೊಂಡು ಸುಮ್ಮನೆ ಇದೆ? ಪಂಚಾಯಿತಿ ಯಾಕೆ ಇದುವರೆಗೂ ಕೂಡ ಪ್ರಶ್ನೆ ಮಾಡಿಲ್ಲ? ಮತ್ತು ಸರ್ಕಾರ ಯಾವ ಕ್ರಮಗಳನ್ನು ಈ ಬಗ್ಗೆ, ಯಾಕಂದರೆ ಈಗಾಗಲೇ ಬಹಳ ಪ್ರಮುಖವಾಗಿ BBMP ಟೈಮ್ ಕೂಡ ಕೊಟ್ಟಿರುವಂಥದ್ದು 7 ದಿನಗಳ ಕಾಲಾವಕಾಶ ಕೊಟ್ಟಿದೆ. ಇಲ್ಲಿ ಇಡೀ ಬೆಂಗಳೂರಿನಲ್ಲಿ 60 ಟ್ಯಾಂಕರ್ಗಳಿಗೆ ಮಾತ್ರ ಲೈಸೆನ್ಸ್ ಇರುವಂಥದ್ದು. ಇನ್ನು ಉಳಿದಂತೆ ಅದೆಲ್ಲವನ್ನು ಕೂಡ ಹೊರತುಪಡಿಸಿ ಎಲ್ಲವೂ ಕೂಡ ಇಲ್ಲಿಗಲ್ ಆಗಿ ನಡೀತಾ ಇರೋದು. ಅವರೆಲ್ಲರಿಗೂ ಕೂಡ 7 ದಿನಗಳ ಕಾಲಾವಕಾಶ ಕೊಟ್ಟಿರೋದು. ಅಷ್ಟರೊಳಗಾಗಲೇ ಎಲ್ಲ ಕೂಡ ಟ್ರೇಡ್ ಲೈಸೆನ್ಸ್ ಮಾಡಿಸ್ಕೊಳ್ಬೇಕು, ಅನುಮತಿಯನ್ನು ತೆಗೆದುಕೊಳ್ಬೇಕು ಅಂತ. ಅನುಮತಿ ಸಿಕ್ಕರೂ ಕೂಡ ಅವರ ಆದೇಶದ ಮೇರೆಗೆ ನೀರನ್ನು ಸಪ್ಲೈ ಮಾಡಬೇಕಾಗುತ್ತೆ. ಅದೆಷ್ಟೇ ಬರಗಾಲ ಇದ್ದರೂ ಕೂಡ ಅದಕ್ಕೆ ಸರ್ಕಾರ, BBMP, ಪಂಚಾಯಿತಿ ಮಾತ್ರ ಸಹಾಯವನ್ನು ಮಾಡ್ಬೋದು ಹೊರತು ಗೃಹ ಬಳಕೆಗೆ ಇರುವಂಥ ನೀರನ್ನು ತಗೊಂಡೋಗಿ ಇವರು ಮಾರಾಟ ಮಾಡುವಂಥದ್ದು ಯಾವ ನಿಯಮದಲ್ಲೂ ಕೂಡ ಇಲ್ಲ. ಇದು ತಪ್ಪು ನಿಕೇಶ್.